ಸುಕುಮಾರನಿಗೆ ಹತ್ತಿರದ ಪಟ್ಟಣದಲ್ಲಿದ್ದಂಥ ಒಂದು ದೊಡ್ಡ ಅಂಗಡಿ ಮಳಿಗೆಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿರುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರಿಂದ ಅಂಗಡಿ ಮಳಿಗೆಯವರು ಅವನ ಕೆಲಸವನ್ನು ಬೇಗ ಕಾಯಂ ಮಾಡ್ತಾರೆ. ಕೆಲಸ ಕಾಯಂ ಆದ ಕೂಡಲೇ ಅದೇ ಊರಿನಲ್ಲಿ ಇದ್ದಂತಹ ಕರುಣಾ ಎಂಬ ಹುಡುಗಿಯನ್ನು ಅವನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬರ್ತಾನೆ. ಕೆಲವು ದಿನಗಳಾದ ಮೇಲೆ ಸುಕುಮಾರ ಕೆಲಸಕ್ಕೆ ಹೊರಡ್ತಾನೆ. ಆವಾಗ ಆತ ಕರುಣಾನ ಕರೆದುಬಿಟ್ಟು, ನೋಡು, ನೀನು ಈ ಊರಿಗೆ ಹೊಸಬಳು, ಇಲ್ಲಿ ಜನ ನಿನಗೆ ಗೊತ್ತಿಲ್ಲ, ಆದ್ದರಿಂದ ಜೋಪಾನವಾಗಿರು. ಈ ಊರಿನಲ್ಲಿ ಕೋಲು ಹಿಡಿದುಕೊಂಡು ನಡೆದಾಡುವಂಥ ಮುದುಕಿ ಇದೆ, ಯಾವುದೇ ಕಾರಣಕ್ಕೂ ಅವಳನ್ನು ಮಾತನಾಡಿಸಬೇಡ ಹಾಗೂ ಮನೆಯೊಳಗೆ ಕರಿಬೇಡ ಅಂತ ಹೇಳಿ ಕೆಲಸಕ್ಕೆ ಹೊರಟೋಗ್ತಾನೆ. ಕರುಣ ತನ್ನ ಮನೆ ಕೆಲಸ ಎಲ್ಲ ಮುಗಿಸಿಬಿಟ್ಟು ಕಿಟಕಿ ಹತ್ತಿರ ಬಂದು ಬೀದಿ ನೋಡ್ತಾ ಕೂತಿರ್ತಾಳೆ. ಅಷ್ಟರಲ್ಲಿ ದೂರದಲ್ಲಿ ಆ ಕೋಲು ಹಿಡಿದುಕೊಂಡು ಬರ್ತಾ ಇರೋವಂಥ ಮುದುಕಿ ಕಾಣಿಸ್ತಾಳೆ. ಅವಳನ್ನು ನೋಡಿಬಿಟ್ಟು ಕರುಣ ಹೆದರಿಕೆಯಿಂದ ಬಾಗಿಲು ಕಿಟಕಿ ಹಾಕ್ಕೊಂಡು ಸುಮ್ಮನೆ ಒಳಗಡೆ ಕೂತ್ಕೊಂಡ್ಬಿಡ್ತಾಳೆ. ಸಾಯಂಕಾಲ ಸುಕುಮಾರ ಬಂದ ಮೇಲೆ ಆ ಮುದುಕಿಯ ವಿಷಯವನ್ನು ಹೇಳ್ತಾಳೆ. ಅದಕ್ಕೆ ಸುಕುಮಾರ, ತುಂಬ ಒಳ್ಳೆಯ ಕೆಲಸ ಮಾಡಿದೆ, ಜಾಗ್ರತೆ, ಯಾವುದೇ ಕಾರಣಕ್ಕೂ ಸಹ ನೀನು ಅವಳ ಜೊತೆ ಮಾತನಾಡೋಕ್ಕೆ ಹೋಗಬೇಡ, ಮನೆಯೊಳಗೆ ಕರಿಬೇಡ ಅಂತ ಒತ್ತಿ ಒತ್ತಿ ಹೇಳ್ತಾನೆ. ಆದರೆ ಮುದುಕಿ ಮಾತ್ರ ಪ್ರತಿದಿನ ಇವಳ ಮನೆಯ ಮುಂದೆ ದಿನಾಲೂ ಒಂದು 3-4 ಸಲ ಆದರೂ ಠಳ ಇಸ್ತಾ ಇರ್ತಾಳೆ. ಅವಳು ಎಡ್ತಾ ಹಾಕೋದು ನೋಡಿಬಿಟ್ಟು ಮೀನಾಕ್ಷಿಗೆ ನೋಡಿಯೂ ನೋಡ್ದಂಗೆ ಸುಮ್ಮನೆ ಇರ್ತಾಳೆ. ಆದರೆ ಒಂದು ದಿವಸ ಅವಳ ಮನಸ್ಸಿನಲ್ಲಿ ಒಂದು ವಿಚಾರ ಬರುತ್ತೆ, ಅನುಮಾನ ಉಂಟಾಗತ್ತೆ. ಈ ಕೋಲು ಹಿಡ್ಕೊಂಡು ನಡೆದಾಡುವಂಥ ಮುದುಕಿಯಿಂದ ಏನು ಕಷ್ಟ ಇದೆ, ಯಾಕೆ ತನ್ನ ಗಂಡನಿಗೆ ಆತನ ಮೇಲೆ ಅಷ್ಟೊಂದು ಸಿಟ್ಟು ಹಾಗೆ ಅಂತ, ಇದರಲ್ಲಿ ಏನು ಗುಟ್ಟು ಇರಬೇಕು ಅಂತ ಅವಳಿಗೆ ಅನಿಸುತ್ತೆ. ಒಂದು ಸಲ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿದರೆ ಅದು ಹೆಮ್ಮರವಾಗಿ ಬೆಳೀತಿದೆ ಅಲ್ವೇ. ಕರುಣಾಳ ವಿಷಯದಲ್ಲೂ ಹಾಗೆಯೇ ಆಗತ್ತೆ. ಸುಕುಮಾರನ ಕೇಳೋಕ್ಕೆ ಭಯ. ಹೇಳೋ ಅಂಥ ವಿಷಯ ಆಗಿದ್ರೆ ಅವ್ರು ಮೊದಲೇ ಹೇಳಿಬಿಡ್ತಾಯಿದ್ರು, ಹೇಳಿಲ್ಲ ಅಂತಂದರೆ ಇದರಲ್ಲಿ ಏನೋ ದೊಡ್ಡ ರಹಸ್ಯ ಇರಬೇಕು ಅಂತ ಅನಿಸುತ್ತೆ. ಕಡೆಗೆ ತನ್ನನ್ನು ತಾನು ತಡೆದುಕೊಳ್ಳಲಾರ್ದೇ ಆ ಮುದುಕಿಯನ್ನು ಮನೆ ಒಳಗಡೆ ಕರೀತಾಳೆ. ಸರಿ, ಮುದುಕಿ ಮುಖ ಊರಾಗಲ್ಲ ಆಗತ್ತೆ. ಬಂದು ಒಳಗಡೆ ಕೂತ್ಕೋತಾಳೆ. ಕರುಣಾ ಅವಳಿಗೆ ಕೆಲವಷ್ಟು ಹಣ್ಣುಗಳನ್ನು ಕೊಟ್ಬಿಟ್ಟು ಮಾತನಾಡಿಸ್ತಾಳೆ. ಆವಾಗ ಆ ಮುದುಕಿ, ನೋಡಮ್ಮ, ನೀನು ತುಂಬ ಒಳ್ಳೆಯ ಹುಡುಗಿ, ಆದರೆ ನಿನ್ನನ್ನು ನೋಡಿಬಿಟ್ಟು ನನಗೆ ಅಯ್ಯೋ ಅನಿಸುತ್ತೆ, ನನ್ನ ಹೊಟ್ಟೆ ಉರಿದೋಗ್ತದೆ ಕಣವ. ಆದರೆ ಹೇಗೆ ಸುಮ್ಮನೆ ಇರಲಿ, ಮಾತು ಹೇಳ್ತೀನಿ ಕೇಳು. ನೀನು ತಿಳ್ಕೊಂಡಿರೋ ಹಾಗೆ ನಿನ್ನ ಗಂಡ ಒಳ್ಳೆಯವನಲ್ಲ. ಆತನಿಗೆ ಜೂಜಾಡೋ ಚಟ ಇದೆ. ಪ್ರತಿದಿನ ಸಾಯಂಕಾಲ ಊರಾಚೆ ಇರೋ ಮನೆ ಹತ್ತಿರ ಕೂತ್ಕೊಂಡು ಜೂಜಾಡಿಕೊಂಡು ಮನೆಗೆ ಬರ್ತಾನೆ, ಎಲ್ಲ ಕಳ್ಕೊಂಡು ಬರ್ತಾನೆ ಅಂತ ಹೇಳ್ತಾಳೆ. ಈ ಮಾತು ಕೇಳಿಬಿಟ್ಟು ಕರುಣಾಳಿಗೆ ಚಿಂತೆ ಆಗುತ್ತೆ. ಓಹೋ, ಎಲ್ಲಿ ತನ್ನ ಗುಟ್ಟು ರಟ್ಟಾಗುತ್ತೋ ಅನ್ನೋ ಕಾರಣಕ್ಕೆ ಇವರು ನನ್ನನ್ನು ಇವಳಿಂದ ದೂರ ಇಟ್ಟಿದ್ರು ಅಂತ ಅನಿಸುತ್ತೆ. ಕಡೆಗೆ ಆ ಸಾಯಂಕಾಲ ಆ ಮನೆ ಕಡೆ ಹತ್ತಿರ ಹೋಗಿಬಿಟ್ಟು ನೋಡ್ತಾಳೆ. ಅಲ್ಲಿ ಸುಮಾರು ಜನ ಕೂತ್ಕೊಂಡು ಜೂಜು ಆಡ್ತಾ ಇರ್ತಾರೇನೋ ನಿಜ, ಆದರೆ ಅದರಲ್ಲಿ ಸುಕುಮಾರ ಮಾತ್ರ ಇರಲ್ಲ. ಮನೆಗೆ ಬಂದಾಗ ಹಿತ್ತಲಿದ್ದ ಕೆಲವು ಪಾತ್ರೆಗಳು ಮಾಯ ಆಗಿರ್ತವೆ. ಸಾಯಂಕಾಲ ಸುಕುಮಾರ ಮನೆಗೆ ಬಂದಾಗ ಅಳು ಮುಖ ಮಾಡಿಕೊಂಡು ಕರುಣ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಆಗ ಸುಕುಮಾರ ಸಿಟ್ಟು ಮಾಡಿದೇನೆ, ಅದಕ್ಕೆ ನಾನು ಹೇಳಿದ್ದು ಅವಳನ್ನು ಒಳಗಡೆ ಕರಿಬೇಡ ಅಂತ. ಅವಳಿಗೆ ಒಬ್ಬ ಮೊಮ್ಮಗ ಇದ್ದಾನೆ, ಆತನೇ ಗೋಡೆ ನೆಗೆದ್ಬಿಟ್ಟು ಬಂದು ಪಾತ್ರೆಗಳನ್ನು ಹೊತ್ತುಕೊಂಡು ಹೋಗಿರಬೇಕು ಅಂತ ಹೇಳ್ತಾನೆ. ಇವಾಗ ಕರುಣಾಳಿಗೆ ಸಿಟ್ಟು ಬರುತ್ತೆ, ತಾನು ಮೋಸ ಹೋದ್ನಲ್ಲ ಅಂತ. ಸರಿ, ಅದಕ್ಕೆಂದರೆ ಉಪಾಯ ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಸುಕುಮಾರನಿಗೆ ಒಂದು ಉಪಾಯವನ್ನು ಹೇಳ್ತಾಳೆ. ಅದು ಸುಕುಮಾರನಿಗೂ ಸರಿ ಅನಿಸುತ್ತೆ. ಸರಿ, ಇಬ್ಬರೂ ಆ ಉಪಾಯವನ್ನು ಅಮಲು ತರಕ್ಕೆ ಹಂಚಿಕೆಯನ್ನು ಹಾಕ್ತಾರೆ. ಅದರಂತೆ ಮರುದಿನ ಕರುಣ ಕತ್ತಲಾಗೋ ಹೊತ್ತಿಗೆ ಒಂದು ಕೈಯಲ್ಲಿ ಪೆಟ್ಟಿಗೆ ಹಿಡ್ಕೊಂಡು ಆ ಮುದುಕಿ ಮನೆಗೆ ಹೋಗ್ತಾಳೆ. ಕರುಣ ಬಂದಿದ್ದು ನೋಡಿಬಿಟ್ಟು ಮುದುಕಿ ಸ್ವಲ್ಪ ಗಾಬರಿ ಆಗ್ತದೆ. ಆದರೆ ಕರುಣ ಆ ಪೆಟ್ಟಿಗೆಯನ್ನು ಒಂದು ಬದಿನಲ್ಲಿ ಇಟ್ಬಿಟ್ಟು ಅಳು ಮುಖ ಮಾಡಿಕೊಂಡು, ಅಜ್ಜಿ, ನೀವು ಹೇಳಿದ್ದು ನಿಜ, ನಾನು ನೆನ್ನೆ ಹೋಗಿ ನೋಡಿದೆ, ಅವರಿಗೆ ಜೂಜಾಟ ಆಡೋದು ಅಷ್ಟೇ ಅಲ್ಲ, ಕುಡಿತದ ಚಟನೂ ಇದೆ,
ರಾತ್ರಿ ಕುಡಿದು ಮನೆಗೆ ಬರ್ತಾರೆ. ನಾನು ಇಂಥ ಗಂಡನ ಜೊತೆ ಬಾಳಲ್ಲ. ಅದಕ್ಕೆ ನಾನು ನನ್ನ ತವರು ಮನೆಗೆ ಹೊರಟು ಹೋಗ್ತಾ ಇದ್ದೀನಿ. ಈ ಬೀಗದ ಕೈನ ನೀವು ಅವರು ಬಂದ ಕೂಡಲೇ ಕೊಡಿ ಅಂತ ಹೇಳಿ ಮನೆ ಬೀಗದ ಕೈನ ಆ ಮುದುಕಿ ಕೈಗೆ ಕೊಡ್ತಾಳೆ. ತಾನು ಹೇಳಿದಂಥ ಎಂಥದೋ ಒಂದು ಸುಳ್ಳು ನಿಜ ಆಗಿದೆ ನೋಡಿ ಮುದುಕಿಗೆ ಖುಷಿ ಆಗ್ತದೆ. ನಿಜ ಅನಿಸುತ್ತೆ. ಅವಳು, ಅಯ್ಯೋ ಹುಡುಗಿ, ಇಷ್ಟಕ್ಕೆಲ್ಲ ಕೇಳಬೇಕಾ? ನೆರೆ ಹೊರೆಯವರು ಅಂತ ಯಾಕೆ ಇರ್ತಾರೆ? ತಾತ, ಆ ಬೀಗದ ಕೈನ ನಾನು ನಿನ್ನ ಗಂಡನಿಗೆ ಕೊಡ್ತೇನೆ ಅಂತ ಬೀಗದ ಕೈನ ಇಸ್ಕೋತದೆ. ಆಗ ಕರುಣ ನೋಡಿ ಅವರು ಕುಡಿದು ಬರ್ತಾರೆ, ಏನಾರು ಮೈ ಕೈ ಮೇಲೆ ಜೋರು ಮಾಡೋರು ಅಂತ ಹೇಳ್ತಾಳೆ. ಅದಕ್ಕೆ ಮುದುಕಿ, ಏನೂ ಚಿಂತೆ ಮಾಡಬೇಡ ಕಣವ, ನನಗೆ ಮೊಮ್ಮಗ ಇದ್ದಾನೆ, ಅವನನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತದೆ. ಏನೋ ಬರೋ ಹೊತ್ತಿಗೆ ಬೀಗದ ಕೈ ಕೊಡಬೇಕು ಅನ್ನುವಂಥ ಒಂದು ಆತುರ ಇದ್ದವ್ರ ಹಾಗೆ ಆ ಕೂಡಲೇ ಅಜ್ಜಿ ಮತ್ತು ಮೊಮ್ಮಗ ಕರುಣಾಳ ಮನೆಗೆ ಬರ್ತಾರೆ. ಕರುಣಾಳ ಮನೆಗೆ ಬಂದ ಮೇಲೆ ಬೀಗ ತೆಗೆದು ಒಳಗಡೆ ಹೋಗ್ತಾರೆ. ಸುಕುಮಾರ ಬೇಗ ಬರುವಂತಹ ಪ್ರಮೇಯ ಇಲ್ಲದೇ ಇದ್ದಿದ್ದರಿಂದ ಮನೆಯಲ್ಲಿ ಇದ್ದಂತಹ ಎಲ್ಲ ಸಾಮಾನುಗಳನ್ನು ಗಂಟು ಕಟ್ತಾರೆ. ಬೆಲೆ ಬಾಳುವಂತಹ ವಸ್ತುಗಳನ್ನು ಗಂಟು ಕಟ್ಕೊಂಡ ಮೇಲೆ ಹಿತ್ತಲು ಬಾಗಿಲಿಂದ ಆಚೆ ಬರ್ತಾರೆ. ಬಂದವರು ಗರ ಬಡಿದವ್ರಂಗೆ ನಿಂತುಬಿಡ್ತಾರೆ. ಏಕೆ ಅಂದರೆ ಅಲ್ಲಿ ಸುಕುಮಾರ ಕೆಲವು ಹಳ್ಳಿಗರ ಜೊತೆಗೆ ಕೋಲುಗಳನ್ನು ಹಿಡ್ಕೊಂಡು ನಿಂತಿರ್ತಾನೆ. ಅದನ್ನು ನೋಡಿ ಸಾಮಾನುಗಳನ್ನು ಚೆಲ್ಲಿಬಿಟ್ಟು ಮುಂದುಗಡೆ ಬಾಗಿಲ ಕಡೆ ಓಡಿ ಬರ್ತಾರೆ. ಕೈಯಲ್ಲಿದ್ದಂಥ ಸಾಮಾನುಗಳನ್ನೆಲ್ಲ ಚೆಲ್ಲಿಬಿಟ್ಟು ಅಜ್ಜಿ ಮೊಮ್ಮಗ ಇಬ್ಬರು ಮುಂದಿನ ಬಾಗಿಲ ಕಡೆ ಓಡಿ ಬರ್ತಾರೆ. ಅಲ್ಲಾಗಲೇ 7-8 ಜನ ಹಳ್ಳಿಗರು ಕೈಯಲ್ಲಿ ಕೋಲು ದೊಣ್ಣೆ ಹಿಡ್ಕೊಂಡು ನಿಂತಿರ್ತಾರೆ. ಇವ್ರನ್ನ ಹಿಡಿದುಬಿಟ್ಟು, ಇಷ್ಟು ದಿನ ನೀವು ಊರಿನಲ್ಲಿ ಕಳ್ಳತನ ಮಾಡ್ಕೊಂಡಿದ್ರಿ, ಒಂದು ಸಲನೂ ಸಿಕ್ಕಿ ಬಿದ್ದಿರಲಿಲ್ಲ. ಊರಿನವರ ಸ್ವತ್ತನ್ನೆಲ್ಲ ಎಲ್ಲಿಟ್ಟಿದ್ದೀರಿ ಹೇಳಿ, ಇಲ್ಲದೇ ಇದ್ದರೆ ನಾವಲ್ಲ ಈ ಕೋಲುಗಳು ಮಾತಾಡ್ತೇವೆ ಅಂತ ಹೇಳ್ತಾರೆ. ಆಗ ಅವರಿಬ್ಬರು ಗಾಬರಿಯಾಗಿ ಹೆದರಿಕೆಯಿಂದ ಊರಿನವ್ರನ್ನೆಲ್ಲ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಕರುಣ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಹೊರಗಡೆ ತೆಗೆದುಬಿಟ್ಟು ಒಪ್ಪವಾಗಿ ಜೋಡಿಸಿ ಇಟ್ಟಿರ್ತಾಳೆ. ಅದರಲ್ಲಿ ಹಳ್ಳಿಗರ ಸ್ವತ್ತು ಸಹ ಇರುತ್ತೆ. ಹಳ್ಳಿಗರು ಅದನ್ನೆಲ್ಲ ತಗೋತಾರೆ. ಊರಿನ ಗ್ರಾಮಾಧಿಕಾರಿ ಅಜ್ಜಿ ಹಾಗೂ ಮೊಮ್ಮಗನನ್ನು ಮುಂದಿನ ವಿಚಾರಣೆಗೆ ಕರೆದುಕೊಂಡು ಹೊರಟು ಹೋಗ್ತಾನೆ. ಊರಿನ ಜನ ಎಲ್ಲ ಈ ಇಬ್ಬರು ಕಳ್ಳನ್ನು ಹಿಡಿದು ಕೊಟ್ಟಿದ್ದಕ್ಕೆ ಕರುಣಾ ಹಾಗೂ ಸುಕುಮಾರನ್ನು ಪ್ರಶಂಸೆ ಮಾಡ್ತಾರೆ. ಇಬ್ಬರಿಗೂ ಸಂತೋಷ ಆಗುತ್ತೆ. ಕೇಳುಗರೆ, ನಿಮಗೆ ಈ ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಈ ಹೊಸ ಹೊಸ ಕಥೆಗಳನ್ನು ಹೇಳೋಕ್ಕೆ ಉತ್ಸಾಹ ತುಂಬುತ್ತೆ. ಮುಂದೆ ನಾವು ಇನ್ನೂ ಒಳ್ಳೆಯ ಕಥೆಗಳನ್ನು ವಿಡಿಯೋ ಮುಖಾಂತರ ಹೇಳುವಂತಹ ಪ್ರಯತ್ನವನ್ನು ಸಹ ಮಾಡ್ತೇವೆ. ಧನ್ಯವಾದಗಳು.